ಮೊದಲು ವಾಲಿ ಹೇಳಿದ ಮಾತು, ನಿನ್ನ ಅಗತ್ಯ ಎಷ್ಟಿದೆಯೋ ಅಷ್ಟನ್ನು ಮಾತ್ರ ನೀನು ಮಾತಾಡಬೇಕು. ನಿನಗೆ ಅಧಿಕಾರ ಇಲ್ಲದ ವಿಷಯದಲ್ಲಿ ನೀನು ಯಾವತ್ತೂ ಕೂಡ ದೊಡ್ಡ ಮಾತನ್ನು ಚಿಕ್ಕ ಬಾಯಲಾಡ್ಲಿಕ್ಕೆ ಹೋಗಬಾರದು. ರಾಜರಾಗಿದ್ದಾಗ ಒಂದು 1000 ತಲೆಬಿಸಿ ಇರುತ್ತೆ. ಆ ತಲೆಬಿಸಿಯ ಮಧ್ಯದಲ್ಲಿ ನಾವು ತುಂಬ ಆತ್ಮೀಯತೆ, ಮೊದಲಿಂದ ನಾವು ಚಡ್ಡಿ ದೋಸ್ತು ಅಂತ ಅಂದ್ಕೊಂಡು ಏನೋ ಮಾತಾಡಲಿಕ್ಕೆ ಹೋದರೆ, ಅವನು ಆ ಸ್ಥಿತಿಯಲ್ಲಿದ್ದಾಗ ಏನೋ ಒಂದು ಎಡವಟ್ಟಾಗುವಾಗ ಅವನಿಗೆ ದೊಡ್ಡ ಜವಾಬ್ದಾರಿ ಇದ್ದಾಗ ನಮ್ಮ ಸಣ್ಣ ಮಾತು ಅವನಿಗೆ ತುಂಬ ಕಿರಿಕಿರಿ ಆಗುತ್ತೆ. ಅದರಿಂದ ಅವನು ಸಿಟ್ಟು ಮಾಡ್ಕೊಳ್ತಾನೆ, ಬೈತಾನೆ. ಮನೆಯವನೇ ಆಗಿದ್ದರೂ ನಿನಗೆ ಅವನು ಚಿಕ್ಕಪ್ಪನೇ ಆಗಿದ್ರೂ ಬೈಬೋದು. ಅದರಾಗಿ ನೀನು ಅವನ ಸ್ಥಾನಮಾನ, ಸಂದರ್ಭ, ಕಾಲ ಇದನ್ನೆಲ್ಲ ಗಮನಿಸಿ ಮಾತಾಡಬೇಕು ಅಂತ ಪ್ರಾಣ ಹೋಗುವ ಹೊತ್ತಿನಲ್ಲಿ ಅಂಗದನಿಗೆ ಹೇಳಿ ಪ್ರಾಣ ಬಿಟ್ಟಿದ್ದ. ಹಾಗಾಗಿ ಇವನೇನು ಹೇಳ್ತಾನೆ ಅಂದರೆ, ದ್ವಾರಿ ತಿಷ್ಠತಿ ಲಕ್ಷ್ಮಣ, ದ್ವಾರದಲ್ಲಿ ಲಕ್ಷ್ಮಣ ಇದ್ದಾನೆ. ತ್ವತ್ಸಕಾಶ ಮಿಹಾಯಾತಃ, ನಿನಗೋಸ್ಕರನೇ ಬಂದಿದ್ದಾನೆ. ಆದರೆ ನೀನು ಬಾ ಅಂತ ಹೇಳಲಿಲ್ಲ ಅವನು. ನೀನೇ ಬರ್ತೀಯೋ ಅಥವಾ ನಿನ್ನ ಪರವಾಗಿ ಯಾರನ್ನಾದರೂ ಕಳಿಸ್ತೀಯೋ ಅದು ನಿನಗೆ ಬಿಟ್ಟಿದ್ದು. ಅಂದರೆ ಇದು ಮಾತಾಡುವ ಕ್ರಮ. ಒಂದು ವಿಷಯವನ್ನು ಮುಟ್ಟಿಸುವಾಗಲೂ ಕೊನೆಗೆ ಅದೇನಾಗುತ್ತೆ, ನೀನು ಬರಬೇಕು ಅಂತ ಹೇಳೋದು. ನಾನು ನಿನ್ನನ್ನು ಏನು ಬರಲಿಕ್ಕೆ ಹೇಳೋದು, ನಾನು ಯಾರಾದರೂ ಬೇರೆಯವ್ರು ಬಂದರೆ ಸಾಕಾಗಿತ್ತಲ್ವಾ ಅಂತ ಅವನು ಅಕಸ್ಮಾತ್ ಅಂದುಬಿಟ್ಟ ಅಂದರೆ, ಇಲ್ಲ ನೀನೇ ಬರಬೇಕು ಅಂತ ಹೇಳ್ದ ಅಂತ ಅಲ್ಲಿ ಮಧ್ಯದವನು ಅಪ್ಪಚ್ಚಿ ಆದ. ಅದರಿಂದಾಗಿ ಯಾವ ಕಾಲಕ್ಕೂ ಕೂಡ ಮಧ್ಯವರ್ತಿಯಾಗಿ ಮಾತಾಡುವಾಗ ನಾವು ಹಿಡಿಸಿ ಹಾಕುವ ಕೆಲಸ ಮಾಡಬಾರ್ದು ಅಥವಾ ಸಂಬಂಧ ಕಡಿದು ಹೋಗುವ ಕೆಲಸ ಆಗಬಾರ್ದು. ಆದರೆ ಹೇಳಬೇಕಾದ ವಿಷಯಗಳನ್ನು ಚತೂ ತಪ್ಪದೆ ಅನಾಯಾಸವಾಗದು ಇಬ್ಬರಲ್ಲೂ ಒಂದು ಒಳ್ಳೆಯ ಸಮಾಧಾನವನ್ನೇ ಹುಟ್ಟಿಸುವ ರೀತಿಯಲ್ಲಿ ಮಾತುಗಳು ಬರಬೇಕು ಅನ್ನುವ ದೃಷ್ಟಿಯಿಂದ ಲಕ್ಷ್ಮಣನ ಶೋಕಾವಿಷ್ಟ